ಈಗ ಸರ್ವರ್ ಪ್ರಾಬ್ಲಮ್ ಅನ್ನೋದು ಕೂಡ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದನ್ನು ಮಾಡ್ತಾ ಇರುವಂಥದ್ದು. ಪ್ರತಿನಿತ್ಯವೂ ಕೂಡ ಜನರು ಈ ಸಬ್ ರಿಜಿಸ್ಟರ್ ಆಫೀಸ್ ಮುಂದೆ ಕ್ಯೂ ನಿಲ್ಲಬೇಕಾದಂತಹ ಪರಿಸ್ಥಿತಿ ಇದೆ. ಒಂದು ಕಡೆ ನಮ್ಮ ಕ್ಲಿನಿಕ್ ಅವ್ಯವಸ್ಥೆ ಆದರೆ ಮತ್ತೊಂದು ಕಡೆ ಸರ್ವರ್ ಪ್ರಾಬ್ಲಮ್. ಆಸ್ತಿ ನೋಂದಣಿಗಾಗಿ ಜನರು ಪ್ರತಿನಿತ್ಯವೂ ಕೂಡ ಪರದಾಟವನ್ನು ನಡೆಸ್ತಾ ಇದ್ದಾರೆ. ಉಪನೋಂದಣಾಧಿಕಾರಿ ಕಚೇರಿಯಲ್ಲಿ ಲಾಗಿನ್ ಸಮಸ್ಯೆ ಸೃಷ್ಟಿಯಾಗ್ಬಿಟ್ಟಿದೆ. ಕಳೆದ 15 ದಿನದಿಂದ ಕಾವೇರಿ 2.0 ತಂತ್ರಾಂಶದಲ್ಲಿ ಈ ಸಮಸ್ಯೆ ಕಾಣಿಸ್ಕೊಂಡಿದೆ. ದಾಖಲೆಗಳ ಅಪ್ಲೋಡ್ಗೂ ಕೂಡ ಸಮಸ್ಯೆ, ನೋಂದಣಿಗೂ ಕೂಡ ಸಮಸ್ಯೆ. ಈ ಮೂಲಕ ಜನ ಪ್ರತಿನಿತ್ಯವೂ ಕೂಡ ಹೈರಾಣಾಗಬೇಕಾದಂತಹ ಸನ್ನಿವೇಶ ಸೃಷ್ಟಿಯಾಗಿರುವಂಥದ್ದು. ನಿನ್ನೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಂದಾಯ ಸಚಿವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಒಂದು ಪತ್ರಿಕಾ ಪ್ರಕಟಣೆಯನ್ನು ಕೂಡ ಹೊರಡಿಸುವಂತಹ ಕೆಲಸ ಮಾಡಿದ್ದಾರೆ. ಬಟ್ ಈ ಲಾಗಿನ್ ಸಮಸ್ಯೆ ಅಥವಾ ಈ ಸರ್ವರ್ ಡೌನ್ ಸಮಸ್ಯೆ ಅನ್ನೋದು ನಿನ್ನೆ ಮೊನ್ನೆಯ ಸಮಸ್ಯೆ ಅಲ್ಲ. ಕಳೆದ 15-20 ದಿನಗಳಿಂದಲೂ ಕೂಡ ಈ ಸಮಸ್ಯೆ ರಾಜ್ಯದ ಜನರನ್ನು ಕಾಡ್ತಾ ಇರುವಂಥದ್ದು. ರಾಜ್ಯದ ಸಬ್ ರಿಜಿಸ್ಟರ್ ಆಫೀಸ್ಗಳಲ್ಲಿ ಕಾವೇರಿ 2.0 ಸರ್ವರ್ ಡೌನ್ ಎಫೆಕ್ಟ್ ಸದ್ಯ ಸಾರ್ವಜನಿಕರು ಪರದಾಡುವಂಥ ಪರಿಸ್ಥಿತಿ ಮುಂದುವರಿತಾ ಇದೆ. ನಾನೀಗ ಗಾಂಧಿನಗರದ ಸಬ್ ರಿಜಿಸ್ಟರ್ ಆಫೀಸ್ನ ಒಳಭಾಗದಲ್ಲಿದ್ದೇನೆ. ಸಂಪೂರ್ಣವಾಗಿ ಇಡೀ ಕಚೇರಿ ಖಾಲಿಯಾಗಿದೆ. ಯಾಕಂದರೆ ಜನಕ್ಕೆ ಇದರ ಅರಿವು ಗೊತ್ತಾಗಿದೆ. ಸರ್ವರ್ ಡೌನ್ ಇದೆ, ವರ್ಕ್ ಆಗ್ತಾ ಇಲ್ಲ ಅನ್ನುವಂಥದ್ದು. ಇದೇ ಎಫೆಕ್ಟ್ ಹಿನ್ನೆಲೆಯಲ್ಲಿ ಬಂದಂಥವರು ಕೆಲಸ ಆಗದೇ ಇರುವಂಥ ಕಾರಣಕ್ಕಾಗಿ ಬರ್ತಾರೆ, ವಾಪಸ್ ಹೋಗ್ತಾರೆ. ದಿನನಿತ್ಯ ಬಂದು ಕಾಯುವಂಥ ಪರಿಸ್ಥಿತಿ ಸಾಮಾನ್ಯವಾಗಿ ಕಂಡು ಬರ್ತದೆ. ಒಂದಷ್ಟು ಜನ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸುವಂಥದ್ದು ಇವೆಲ್ಲವೂ ಕೂಡ ಆಗ್ತಾಯಿತ್ತು. ಕಾರಣ ಬಂದಂಥ ಸಮಯದಲ್ಲಿ ಕೆಲಸಗಳಾಗಿಲ್ಲ ಅಂಥೇಳಿ. ಇದು ಎಸ್ಪೆಷಲಿ ಈಗ ನಾವಿರುವಂತಹ ಗಾಂಧಿನಗರದ ಈ ಸಬ್ ರಿಜಿಸ್ಟರ್ ಆಫೀಸ್ ಏನಿದೆ ಇದು ಅತಿ ಹೆಚ್ಚು ಜನಸಂದಣಿಯಿಂದ ಸಾಮಾನ್ಯ ದಿನಗಳಲ್ಲಿ ಕಾಣ್ತಾ ಇತ್ತು. ಬಟ್ ಆದರೆ ಇವತ್ತು ಕಂಪ್ಲೀಟಾಗಿ ಖಾಲಿಯಾಗಿದೆ. ಬೆರಳೆಣಿಕೆ 1-2-3 ಹೊರತುಪಡಿಸಿದರೆ ಬೇರೆ ಯಾವುದೇ ಜನ ಕಾಣ್ತಾ ಇಲ್ಲ. ಸರ್ವರ್ ಡೌನ್ ಎಫೆಕ್ಟ್ ಹಿನ್ನೆಲೆಯಲ್ಲಿ ರಾಜ್ಯದ 250ಕ್ಕೂ ಹೆಚ್ಚು ಸಬ್ ರಿಜಿಸ್ಟರ್ ಆಫೀಸ್ಗಳು ಇವತ್ತು ಇದೇ ರೀತಿಯಾದಂಥ ಪರಿಸ್ಥಿತಿ ಕಾಣ್ತಾ ಇದೆ. ಕಾರಣ ಸರ್ವರ್ ಡೌನ್ ಇದೆ, ಯಾವುದೇ ಕೆಲಸ ಕಾರ್ಯಗಳು ಕೂಡ ಆಗ್ತಾ ಇಲ್ಲ, ಆಸ್ತಿ ನೋಂದಣಿ ಆಗ್ತಾ ಇಲ್ಲ, ಇ ಸಿ ತೆಗೆದುಕೊಳ್ಳೋದಕ್ಕೆ ಆಗ್ತಾ ಇಲ್ಲ, ಈ ಖಾತಾ ಸಿಗ್ತಾ ಇಲ್ಲ. ಎಲ್ಲ ಸಮಸ್ಯೆಗಳ ಹಿನ್ನೆಲೆಯಲ್ಲಿ ಸಮಸ್ಯೆ ಜನರನ್ನು ಕಾಡ್ತಾ ಇದೆ. ಬಂದಂಥವರು ಅಧಿಕಾರಿಗಳನ್ನು, ಆಫೀಸರ್ಸ್ ಅಥವಾ ಇಲಾಖೆಯನ್ನು ಬೈಕೊಂಡು ಮನೆಗೆ ವಾಪಸ್ ಹೋಗಬೇಕು ಅಥವಾ ಕಾದು ಸುಸ್ತಾಗಿ ಮನೆಗೆ ವಾಪಸ್ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸರ್ಕಾರ ಕೂಡಲೇ ಈ ಬಗ್ಗೆ ಎಚ್ಚೆತ್ತುಕೊಂಡು ಕ್ರಮಗಳನ್ನು ಕೈಗೊಂಡು ಸಮಸ್ಯೆಗೆ ಪರಿಹಾರ ಹುಡುಕಲಿಲ್ಲ ಅಂತೇಳಿದ್ರೆ ಮತ್ತಷ್ಟು ಸಂಕಷ್ಟಕ್ಕೆ ಜನ ಸಿಲುಕ್ತಾರೆ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ರಾಘು ಮರಿಸ್ವಾಮಿ, ಪಬ್ಲಿಕ್ ಟಿವಿ, ಬೆಂಗಳೂರು. ನಾನು ಆ್ಯಕ್ಚುಲಿ ಇ ಸಿ ಅಪ್ಲೈ ಮಾಡೋಕ್ಕೆ ಬಂದಿದ್ದೆ. ಆಲ್ಮೋಸ್ಟ್ ಒಂದು 15 ಡೇಸ್ ಆಗಿದೆ ಇ ಸಿ ಅಪ್ಲೈ ಮಾಡೋಕ್ಕೆ ಬಂದು. ಇ ಸಿ ಕೇಳಿದ್ರೆ ಸರ್ವರ್ ಇಲ್ಲ, ಇದಿಲ್ಲ ಅಂತಾರೆ. ಇವರು ಈಗ ರೀಸೆಂಟಾಗಿ ನಮಗೆ ಸ್ಕ್ಯಾನಿಂಗ್ ಫೀಸು ತೊಗೋತಾರಲ್ಲ, ಅದರಲ್ಲಿ 35 ರೂಪೀಸ್ ಇತ್ತು ಸ್ಕ್ಯಾನಿಂಗ್ ಫೀಸು. ಇಮ್ಮಿಡಿಯೇಟು ಇವ್ರಿಗೆ ಕೇಳೋರಿಲ್ಲ ಏನಿಲ್ಲ, ಇಮಿಡಿಯೇಟ್ 50 ರೂಪೀಸ್ ಮಾಡಿದ್ದಾರೆ. ಯಾರನ್ನ ಮಾಡಿದ್ರು 50 ರೂಪೀಸ್ ಮಾಡಿದ್ರು ಸ್ಕ್ಯಾನಿಂಗ್ ಫೀಸ್ ಎಲ್ಲ ಮಾಡೋದು. ಇವ್ರು ಇಷ್ಟ ಬಂದಂಗೆ ಸ್ಟ್ಯಾಂಪ್ ಡ್ಯೂಟಿ ರೈಸ್ ಮಾಡೋಕ್ಕಾಗತ್ತೆ, ಸ್ಕ್ಯಾನಿಂಗ್ ಫೀಸ್ ರೈಸ್ ಮಾಡೋಕ್ಕಾಗತ್ತೆ, ಸ್ಟ್ಯಾಂಪ್ ಪೇಪರ್ದು ರೈಸ್ ಮಾಡೋಕ್ಕಾಗತ್ತೆ, ಎಲ್ಲ ಮಾಡೋಕ್ಕಾಗತ್ತೆ. ಇದಕ್ಕೆಲ್ಲ ಗೊತ್ತಿರೋರು ಸರ್ವರ್ ಕರೆಕ್ಟಾಗಿ ವರ್ಕ್ ಮಾಡಿಸ್ಬೇಕು, ಸರ್ವರ್ ಕರೆಕ್ಟಾಗಿ ಇಟ್ಕೊಬೇಕು, ಯಾರಾದರೂ ಒಂದು ಒಳ್ಳೆ ವೆಂಡರ್ಗಳಿಗೆ ಕೊಟ್ಟು ಮಾಡಿಸ್ಬೇಕು. ಅವೆಲ್ಲ ಏನಿಲ್ಲ. ನಮ್ಮದು ರೆಗ್ಯುಲರ್ ಆಗಿ ನಾವು ರಿಜಿಸ್ಟ್ರೇಷನ್ಸ್ ಈ ಎಲ್ಲ ಮಾಡಿಸ್ಬೇಕು. ಯಾಕಂದರೆ ನಾವು ಅಂಡರ್ ಅಡ್ವೊಕೇಟ್ಸ್ ಹತ್ರ ಕೆಲಸ ಮಾಡ್ತಾ ಇರ್ತೀವಿ. ಬಟ್ ಪ್ರಾಬ್ಲಮ್ ಅಂದರೆ ಸರ್ವರ್ದು ಆಲ್ಮೋಸ್ಟ್ ಇ ಸಿದು 1 ಮಂತ್ ಆಗೋಗಿದೆ. ಜನವರಿ 1 ಪ್ರಾಬ್ಲಮ್ ಇರೋದು. ಇ ಸಿ ಅಪ್ಲೈ ಮಾಡೋಕ್ಕಾಗ್ತಾಯಿಲ್ಲ, ಇ ಸಿ ಬರ್ತಾ ಇಲ್ಲ. ಅದರಿಂದ ಇದು ಬರೀ ಇ ಸಿ ಅಂದರೆ ಇದೊಂದೇ ಪ್ರಾಬ್ಲಮ್ ಅಲ್ಲ, ಬ್ಯಾಂಕಿಂಗ್ ಪ್ರಾಬ್ಲಮ್ ಆಗುತ್ತೆ, ಅವ್ರು ಡಿಸ್ಪೋಸ್ ಮಾಡಲ್ಲ ಲೋನು, ಕಸ್ಟಮರ್ ಸ್ಟ್ರಕ್ ಆಗಿರುತ್ತೆ, ಅವ್ರ ಕಮಿಟ್ಮೆಂಟ್ಗಳು ಸ್ಟ್ರಕ್ ಆಗುತ್ತೆ. ಆಲ್ಮೋಸ್ಟ್ ಈಗ ಒಂದು 3 ಡೇಸಿಂದ ಕಾವೇರಿ ವೆಬ್ಸೈಟ್ ವರ್ಕ್ ಆಗ್ತಿಲ್ಲ, ರಿಜಿಸ್ಟ್ರೇಷನ್ ಆಗ್ತಾಯಿಲ್ಲ. ಇವಾಗ ಯಾರು ಅಬ್ರಾಡಿಂದ ಟಿಕೆಟ್ಸ್ ಬುಕ್ ಮಾಡ್ಕೊಂಡಿರ್ತಾರೆ ಅವ್ರಿಗೆ ಇವಾಗ